ಹೇಳಿದ್ದೆ ಅಂತಂದರೆ ನಾವೆಲ್ಲ JDS ಅಭ್ಯರ್ಥಿಗಳನ್ನ ಹಾಕ್ಕೊಂಡು ನಾರಾಯಣಗೌಡರ ಜೊತೆ ಮಾತಾಡಿ BJP ಅಭ್ಯರ್ಥಿ ಹಾಕ್ಕೊಂಡು ಸಹಕಾರ ಸತ್ವದಲ್ಲಿ ಒಂದೇ ಒಂದು ಕಾಂಗ್ರೆಸ್ ಕೊಟ್ಕೊಂಡು ನಾರಾಯಣವ್ರು ಹಾಕ್ತಿದ್ದೀವಿ. ಇಲ್ಲಿ ನಮ್ಮನ್ನು ಅವ್ರು ಯಾರು ಮಾತಾಡಿಸ್ತಿದ್ದಂಥ ಸಂದರ್ಭದಲ್ಲಿ ಹೇಳಿದ್ದೆ. ಜೊತೆಗೆ ನನ್ನನ್ನು ಕಾಂಗ್ರೆಸ್ ಅವ್ರ ಜೊತೆ ಹೋಯ್ತವ್ರೆ ಅಂತ ಯಾರೋ ಹಿಂದ್ಗಡೆಯಿಂದ ಹೇಳ್ತವ್ರೆ ಅಂತ ಕೆಲವರು ಮತದಾರರು ನನಗೆ ಫೋನ್ ಮಾಡಿ ಮಾತಾಡಿದ್ರು. ಅದಕ್ಕೆ ಸಮಜಾಯಿಸಿ ಕೊಡ್ತಿದ್ದೀನಿ, ನಾಮಿನೇಷನ್ ಫೈಲ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದಿದ್ದೆ. ನಾನು ಪದೇ ಹೇಳ್ತಾ ಇದ್ದೀನಿ, 3 ವರ್ಷದ ಹಿಂದೆ ಏಪ್ರಿಲ್ 2012ನೇ ತಾರೀಕು 2023ರಲ್ಲಿ ಕುಮಾರಣ್ಣನ ಹತ್ರ ಹೋಗಿ ಮಾತುಕತೆಯಾಗಿ ಪಾರ್ಟಿ ಸೇರ್ಪಡೆ ಆಗಿತ್ತು. ಅಧಿಕೃತವಾಗಿ ಪಾರ್ಟಿ ಸೇರ್ಪಡೆ ತಮ್ಮೆಲ್ಲ ಗೊತ್ತಿರೋ ವಿಚಾರ. ಅದಾದಮೇಲೆ 2014ರಲ್ಲಿ ಈಗ ಮಾಜಿ ತಾಲೂಕಿನ JDS ಅಧ್ಯಕ್ಷರಾದಂಥ ಜಾನಕಿರಾಮಣ್ಣವರು ನಮ್ಮ ಈ ಭಾಗದಲ್ಲಿ ತುಂಬ ವರ್ಷದ ಲೀಡರ್ಶಿಪ್ಪಲ್ಲಿ ಬೆಳೆದವರು. 3 ಬಾರಿ ತಾಲೂಕು ಪಂಚಾಯತಿಗೆ ಇಲ್ಲೆಲ್ಲ ನಮಗೆ ತುಂಬ ಗೈಡೆನ್ಸ್ ಕೊಟ್ಟಿರೋಂಥವ್ರು. ಅವರೆಲ್ಲ ಅವರು ಅಧ್ಯಕ್ಷತೆಯಲ್ಲಿದ್ದಂಥ ಕಾಲದಲ್ಲಿ ಕುಮಾರಣ್ಣ ನನ್ನ ಬಿಡಿಸಿದಲ್ಲಿರೋದ್ರಿಂದ ಪುಟ್ಟರಾಜಣ್ಣನ ಕಳಿಸ್ಕೊಟ್ಟಿದ್ರು ಮತ್ತು ಈಗಿನ ಶಾಸಕರಾದಂಥ ಚನ್ನಪಟ್ಟ ಬಾಲಣ್ಣವ್ರು ಕಳಿಸ್ಕೊಟ್ಟಿದ್ರು. ತಾಲೂಕಿನ ತುಂಬ ಜನ ಮುಖಂಡರ ಸಮ್ಮುಖದಲ್ಲಿ, ಕಾರ್ಯಕರ್ತರ ಸಮ್ಮುಖದಲ್ಲಿ TAPCMS ಆವರಣದಲ್ಲಿ ಸಾವಿರಾರು ಜನದ ಮುಂದೆ ಬಾವುಟ ಇಟ್ಕೊಂಡು ತಮ್ಮೆಲ್ಲ ಗೊತ್ತಿರೋ ವಿಚಾರ. ಬಾಟ ಕೊಟ್ಟಂಥ ಅಧ್ಯಕ್ಷರು ಹಿರೇಕಟ್ಟಪುರ ಅಧ್ಯಕ್ಷರು ಇಲ್ಲೇ ಕೂತವ್ರೆ. ಅದಾದಮೇಲೆ ನಾವು MP ಚುನಾವಣೆನೂ ನಾವು ಪ್ರಾಮಾಣಿಕವಾಗಿ ನಾವು ಚುನಾವಣೆ ಮಾಡಿದ್ದೀವಿ. ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಒಂದು ಹೋಬಳಿ ಲೀಡ್ರಿಂದ ತಾಲೂಕು ಲೀಡ್ರಿಂದ ಒಂದೇ ಒಂದು ಪಂಚಾಯತಿ ಕೊಟ್ಟರು, ಕ್ರಾಸ್ ಪಂಚಾಯತಿ. ಜೊತೆಗೆ ಈ ಪಂಚಾಯತಿ ನನಗೆ ಕೈಗಾರಿಕೆ ಒಂದು ಕೊಟ್ಟಿರೋ ನನ್ನ ಗ್ರಾಮನ, ಅದು ಬಿಟ್ಟರೆ ಕೊನೆಗೆ ಜಾಯಿಂಕೆರೆ ಒಂದು ಕೊಟ್ಟರು. ಅದೆಷ್ಟು ಕೊಟ್ಟರು ಅಷ್ಟೊಂದು ನಿಚ್ಕಟ್ಟಾಗಿ ಮಾಡ್ತಾರೆ. ಜೊತೆಲಿ ಏನು ಹೇಳಿದ್ರು ಇವತ್ತು ಮೋಹನ್ ಅವರು, ಅವತ್ತು MP ಚುನಾವಣೆಯಲ್ಲಿ ಜೊತೆಯಲ್ಲಿ ಯಾರ ಕಾರಲ್ಲಿ ಓಡಾಡ್ದೋ, 2 ಕಾರು ನಿಮ್ಮ ಕಾರು ನಮ್ಮ ಕಾರು ಜೊತೆಲೆ ಬಂದು ಕಾರ್ಯಕರ್ತರ ಖರ್ಚಿನ ದುಡ್ಡನ್ನು ಜೊತೆಲೆ ಕೊಟ್ಟಾಗ ಕೊನೆ ದಿವಸದಲ್ಲಿ ಯಾರು ಓಡಾಡಿದ್ರು? ಇಬ್ಬರೇ ಬಂದಿದ್ದು, ಡ್ರೈವರ್ಗಳು ಬಿಟ್ರೆ ನಾವಿಬ್ಬರೇ. ಎಲ್ಲ ಊರಿಗೂ ಹೋಗಿದ್ದೀವಿ, ಎಲ್ರಿಗೂ ಗೊತ್ತಿರೋ ವಿಚಾರ ಇದು. ಇದೇ ನಾನೇ ಮುಚ್ಚುಮರೆ ಮಾಡೋ ಅಂಥದ್ದೆಲ್ಲ, ಸುಳ್ಳು ಹೇಳೋ ಅಂಥದ್ದೆಲ್ಲ. ಅದಾದಮೇಲೆ ತಾಲೂಕೊಂದು ಬಿಟ್ಟು ಎಲ್ಲೇ ಬಂದರೂ ಕುಮಾರಣ್ಣ ಇರ್ಬೋದು, ನಿಖಿರಣ್ಣ ಇರ್ಬೋದು, ನಾನು ದೇವೇಗೌಡರು ಉತ್ತಪ್ಪ ಇರ್ಬೋದು, ದೇವೇಗೌಡರು ಸನ್ಮಾನ ಕಾರ್ಯಕ್ರಮಗಳು ಇರ್ಬೋದು, ನಾಗೇಶನ ಕರ್ಕೊಂಡು ಇವರು ನಮಗೆ, ನಾನು ದೂರದಿಂದ ನಾನು ಕಾಂಗ್ರೆಸ್ಸಲ್ಲಿದ್ದಾನು ನೋಡಿದ್ದೀನಿ. ಅವರು ನಾನು ಚಿಕ್ಕ ಹುಡುಗನಿಂದ, ನಾನು ರಾಜಕಾರಣನೇ ಗೊತ್ತಿಲ್ಲ ಕಾಲದಿಂದ JDS ಬಿಟ್ಟು ಬೇರೆ ಕಡೆ ಓಟ್ ಹಾಕಿಲ್ಲ. ಅವ್ರ ಜೊತೆ ಒಂದೇ ಒಂದು ಕಾರ್ಯಕ್ರಮ ಮಿಸ್ ಮಾಡಿದೆ. ಅವರು ಈ ಜಿಲ್ಲೆಯ ಉಪಾಧ್ಯಕ್ಷರಾಗಿ JDS ಅಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಟುಡೇ. ಅವ್ರ ಜೊತೆಲೆ ಪ್ರತಿ ಕಾರ್ಯಕ್ರಮ ಅಟೆಂಡ್ ಮಾಡೋದು ನೀವು ನೋಡಿದ್ದೀರಿ. ಮೊನ್ನೆ ಮೇಲ್ಕೋಟೆಗೆ ಬಂದಿದ್ರು, ಅಲ್ಲಿ ಅಟೆಂಡ್ ಮಾಡಿದ್ದೀನಿ. BC ಫಾರ್ಮ್ ಬಂದಾಗ ಹೋಗಿದ್ದೀನಿ. ಕುಮಾರಣ್ಣ ತಾಲೂಕಿಗೆ ಎಂಟ್ರಿ ಆದಾಗ ಬಂದು ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಮಾತಾಡ್ಸಿದ್ದೀನಿ. ಅಭಿನಂದನೆ ಸಮಾರಂಭದಲ್ಲೂ ಎಲ್ಲೆಲ್ಲಿ ಮಾತಾಡಿದ್ದೀನಿ. ದೇವೇಗೌಡರು ಗಂಗಾ ವರಪುತ್ರ ಅಂತ ಸನ್ಮಾನ ಮಾಡಿದವಲ್ಲ, ಅಲ್ಲಿಗೂ ಹೋಗಿ ಮಾತಾಡ್ಸಿದ್ದೀನಿ. ಬಾಬು ಜಗಜೀವನ್ ರಾವ್ ಸಭಾಂಗಣದಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಹೋಗಿ ಮೀಟ್ ಮಾಡಿ, ಬೆಳ್ಳಿ ಮಹೋತ್ಸವದಲ್ಲಿ ನಾವು ಹೋದ ಅಂತ ಕಾಲದಲ್ಲಿ ನಡ್ಕೊಂಡಿದ್ದ ರೀತಿ ನೀವೇ ಅರ್ಥ ಮಾಡ್ಕೋಬೇಕು. ಆದರೂ ಕುಮಾರಣ್ಣ ಮಾತಾಡಿದಾಗ ಹೋಗಿ ಪರ್ಸ್ನಲಾಗಿ ಕೂತು ಮಾತಾಡಿದಾಗ, ಪಾರ್ಟಿಲಿ ನೀವು ಬಂದಿದ್ದೆ, ಪಾರ್ಟಿಗೆ ನಿನ್ನ ಅವಶ್ಯಕತೆ ಐತೆ, ಜೊತೆಲಿ ನೀವೆಲ್ಲ ಒಗ್ಗಟ್ಟಾಗಿರಿ, ಸಂಘಟನೆ ಕಾರ್ಯಕರ್ತರ ಪಕ್ಷ ಇದು, ಕಾರ್ಯಕರ್ತರಾಗಿ ದುಡಿತಾ ಇರಿ, ಮುಂದೆ ಒಂದು ದಿವಸ ಒಳ್ಳೇದಾಯ್ತದೆ. ಯಾರೇ ಏನು ಹೇಳೋರು ಕಿವಿ ಕೊಡಬೇಡಿ, ಇನ್ನೂ 2 ವರ್ಷ ನೀವು ಗೌರವಯುತವಾಗಿ ಕೆಲಸ ಮಾಡಿ ಅಂತ ಹೇಳೋರು, ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಈ ಸೊಸೈಟಿ ಚುನಾವಣೆ ಬಂತು. ಈ ಸೊಸೈಟಿ ಚುನಾವಣೆ ಬಂದಾಗ ನಾವು ಅರ್ಜಿ ಹಾಕಲೇಬೇಕು ಬೇಡವೋ ಅನ್ನೋದು ಚಿಂತೆ ಮಾಡ್ಕೊಂಡು ಕೂತಿದ್ದು. ಬರ್ಬೋದೇ ನಾವು ಕೂತ್ಕೊಂಡು ಲಾಸ್ಟ್ ಟೈಮು ಚುನಾವಣೆಯಲ್ಲಿ ಇದೆ ಮೋಹನ್ ಅವರೇ, ನೀವು ನನಗೆ ಫೋನ್ ಮಾಡಿ ಮಾತಾಡಿಲ್ವಾ? ಅವತ್ತು ನಾರಾಯಣಗೌಡರು BJPಲಿದ್ದರು. ಅವತ್ತು ಇಲ್ಲೇ ನಮ್ಮ ಪಟೇಲ್ರು ಮತ್ತು BJP ಲೀಡರ್ಶಿಪ್ ನಮ್ಮೂರಿಂದ ಇಲ್ಲಿ ನಮ್ಮ ನಂಜುಂಡೇಗೌಡರೆಲ್ಲ ಲೀಡರ್ಶಿಪ್ ಮಾಡ್ತಿದ್ದವರು ಅವರೇ. ನಾವು ಅವತ್ತು ನಿಮ್ಮ ಹತ್ರ ನಾವು ಏನೂ ಪ್ರಶ್ನೆ ಮಾಡಲಿಲ್ಲ. ಆಯ್ತಪ್ಪ ಏನು ಮಾಡಬೇಕು, ಅಶೋಕ್ ಅವ್ರನ್ನ ನನಗೆ ಕ್ಯಾಂಡಿಡೇಟ್ ಕೊಡಿ, ಜಾಯಿಂಕೆರೆ ಅಶೋಕ್ ಅವ್ರು. ನಾವು ಕಾಂಗ್ರೆಸ್, ನಾವೆಲ್ಲ 5 ವರ್ಷದಿಂದ ನಾವು ಕಾಂಗ್ರೆಸ್ಸು, ಈ 3.25 ವರ್ಷದಿಂದ JDS 3 ವರ್ಷಕ್ಕೆ ಗೊತ್ತಾದ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅಶೋಕ್ ಅತಿ ಹೆಚ್ಚು 472 ಮತ ತಗೊಂಡಿಲ್ವ? ನಮ್ಮ ಸಹಕಾರ ಮತ ಇಲ್ದೇ ನಿಮ್ಗಳಿಗೆಲ್ಲ ಸಹಕಾರ ಸಿಕ್ಕಿದ್ದ. ಆಯಿತು, ಗೆದ್ದಾಯಿತು, ಚುನಾವಣೆ ನಡೀತಾ ಇತ್ತು, ನಡ್ಕೊಂಡು ಹೋಗ್ತಾ ಇತ್ತು. ನಾನು ಈಗ ಮೂಲ ವಿಚಾರದಲ್ಲಿ ನಾನು ಮಾತುಕತೆ ಪ್ರಕಾರ ನನಗೆ ಪುಟ್ಟರಾಜಣ್ಣ ಎಲ್ಲ ಬುದ್ಧಿ ಹೇಳಿ ಹರೀಶ್ ಜೊತೆ ಹೋಗ್ಬೇಕು ಅಂತ ಇಲ್ಲೇ ತಾಲೂಕು ಅಧ್ಯಕ್ಷರು ಕೂತವ್ರೆ. ನಾವು ಮಾತು ಕೊಟ್ಟಿದ್ದೀವಿ ಅವ್ರ ಜೊತೆ ಹೋಗ್ಬೇಕು ಅಂತೇಳಿ ಸಭೆಯಲ್ಲಿ ನಡೆದಂಥ ಮೇಲೆ ನನ್ನನ್ನು ಕರೆಸಿ ಬುದ್ಧಿ ಹೇಳಿದ್ಮೇಲೆ ಅಲೋನ್ಸ್ ಯಾರಿಗೆ ಮಾಡ್ತಾರೆ ಅವ್ರ ಜೊತೆ ಹೋಗ್ತೀನಿ ನಾನು ಹೇಳಿದ್ಮೇಲೆ, ಈ ನಿಮಗೆಲ್ಲ ಗೊತ್ತು ಪತ್ರಿಕೆಯವ್ರಿಗೆ, ಇಡೀ ತಾಲೂಕಿನ ಜನತೆ ಇತ್ತು. 25,000 ಮೇಲೆ 30,000 ಸೇರಿದಂಥ ಸಭೆಯಲ್ಲಿ ಕುಮಾರಣ್ಣ ಎಲ್ಲರ ಸಮ್ಮುಖದಲ್ಲೂ ನನ್ನ ಚುನಾವಣೆ ಮುಗಿದ ಮೇಲೆ ಡೈರಿ ಚುನಾವಣೆ ಬಂದೈತೆ, ಡಾಲ್ ರವಿ ಅವ್ರನ್ನ ಮತ್ತು MB ಹರೀಶ್ ಅವ್ರನ್ನ ಚುನಾವಣೆಯಲ್ಲಿ ಕಣಕ್ಕಿಳಿಸ್ತಾ ಇದೀವಿ, ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿಲ್ವ? ನಾವು ನಿಂತ ಮೇಲೆ ನೀವು ಯಾರ್ಯಾರು ನಿಲ್ಸಿದ್ರಿ ಅದಾಯಿತು.
ಅದ್ರ ರಿಸಲ್ಟ್ ಏನು ಬಂತು. ನಾವು ಬಂದ ಮೇಲೆ ನಮಗೂ ಬೇರೆ ಬೇರೆ ಆಫರ್ ಬಂದು ನಾನು ಜಾನಕಿರಮ್ಮನಂತ ನಾಯಕನ ಚರ್ಚೆ ಮಾಡಿದೆ, ಎಲ್ಲರೂ ಮಾಡಿ ಕುಮಾರಣ್ಣಂತ ಹೋದು, ನಾಯಕನ ಕರ್ಕೊಂಡು ಎಲ್ಲ ಹೋದು. ಕುಮಾರಣ್ಣಗೆ ಹೇಳ್ದಾಗ ಬೇಡ ಪಾರ್ಟಿ ಒಳಗೆ ದುಡಿಯಪ್ಪ, ನಿನ್ನ ಅವಶ್ಯಕತೆ ಐತೆ, ಮುಂದೆ ಬೇಕಾದ್ರೆ ಆಯ್ತದೆ, ನಾವಿದ್ದೀವಿ, ಇನ್ನೂ ನಿನಗೆ ಅವಕಾಶಗಳವೆ ಅಂದಾಗ ನಾವು ಯಾವುದೇ ಥರ ವಿಚಾರಕ್ಕೆ ಅಧಿಕಾರದ ಆಸೆಗೆ ಹೋಗಿಲ್ಲ. ಪಾರ್ಟಿಲೇ ನಾವು ಉಳ್ಕೊಂಡು ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಚಿಕ್ಕ ಬಣ ಅದು ಯಾರು ಅಂತ ಗೊತ್ತಿಲ್ಲ, ಅವ್ರುಗಳ್ನ ಯಾರೋ ನಮ್ಮ ಹತ್ರ ಬರೋದಿಲ್ಲ ಅನ್ನೋರ ಹತ್ರ ನಾವು ಹೋಗ್ಬಾರ್ದು ಅಂತೇಳಿ ಹೋಗಿದ್ದೀವಿ. ಅಷ್ಟು ಬಿಟ್ರೆ ನಾವು ಮೊನ್ಮುಂದು ಚುನಾವಣೆ ಮುಗಿತ್ತು, ಅವ್ರ ಪಾಡಿಗೆ ಯಾರು ಅಭ್ಯರ್ಥಿ, ಯಾರು ನಮ್ಮ ಎದುರಾಳಿ, ಯಾರು ಸೋತರು ಅಂತ ನೀವು ಹೇಳಿ. ತಾಲೂಕು ಜನ ರಿಸಲ್ಟ್ ಕೊಟ್ಟವ್ರೆ, ನನ್ನ MB ಹರೀಶಣ್ಣ ಗೆಲ್ಸೋರೆ ನಾವು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ತಾಲೂಕಲ್ಲಿ ಅನುದಾನಗಳ ಬಗ್ಗೆ ಹೇಳಿದ್ದೀರಿ. ಅನುದಾನ ನಮಗೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ವರೆಗೂ ನಿಮಗಿಲ್ಲ. ಹಿಂದೆ ನಿರ್ದೇಶಕರು ಕೇಳಬೇಕು. ಇವತ್ತು ವರ್ಷ ಉತ್ಪಾದಕರು ಜಾಸ್ತಿ ಆಯ್ತಾ ಇರ್ಬೋದು, ಅನುದಾನಗಳು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದೀವಿ. ನನಗೊಂದು ವರ್ಷದಲ್ಲಿ 325 ಹಾಲು ಕರೆಯೋ ಮಿಷಿನ್ ಬರ್ತದೆ. ಈ ವರ್ಷ ಬಂದಿರೋದು 700 ಚೀಲ ಮಿನೇಶ್ವರವರೆಗೂ ನಾನು ಹೆಚ್ಚಿಸ್ಕೊಂಡು ಬಂದು ಎಲ್ಲರೂ ತಾವು ಕೇಳಿ. ಇನ್ನೂ 208 ಫೋಟೋ ಓಡಿಸಿದ್ದೀನಿ, ಇನ್ನೂ ದುಡ್ಡು ಕೊಡ್ಸೋಕ್ಕಾಗಿಲ್ಲ. ಮಂಡ್ಯ ಡೈರಿ ಒಳಗೆ ದಾಖಲಾತಿ ಸಮೇತ ನೋಡ್ಬೋದು. ಈಗ ಬರೋ ಹೊಸ ಗ್ರಾಂಟ್ ಒಳಗೆ ಸೇರಿಸ್ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ಅಲ್ಲಿ ಉಳ್ಕೊಳ್ಳೋದು 100 ಚೀಲ ಉಳ್ಕೊಂಡು ಅದನ್ನು ವರ್ಷ ಪೂರ್ತಿ ಮೇಂಟೈನ್ ಮಾಡ್ಬೇಕು. ನಾವು ಅನುಭವದಿಂದ ಮಾತಾಡೋರ್ಗೆ ಹೇಳೋಕ್ಕಾಗಲ್ಲ. ಫೆಬ್ರವರಿಲಿ ಒಂದು ಸ್ವಲ್ಪ ಮ್ಯಾಟ್ ಬಂದು ಎಂಡಲ್ಲಿ, ಮಾರ್ಚಲ್ಲಿ ಕೊಡ್ತಾ ಇದ್ದೋ, ಒಂದು 16 ಸಾವಿರ ಕೊಟ್ಟು ಬಂದಿತ್ತು. ಅಷ್ಟೊತ್ತು ಯುದ್ಧ ಅಲೋನ್ಸ್ ಆಯಿತು, 3 ತಿಂಗಳು ಸಪ್ಲೈ ಲೇಟು ಅಂತ ಹೇಳಿದ್ರು, ಕೆಮಿಕಲ್ ಪ್ರಾಬ್ಲಮ್ ಅಂತ. ಇವಾಗ ಮ್ಯಾಟ್ ಬಂದೈತೆ, ಆ ಸಂಘಕ್ಕೆ ಎಷ್ಟು ಹೋಗ್ಬೇಕು ಅಂತ ಗೊತ್ತು. ಹೆಚ್ಚುವರಿ ನನಗೆ ಮತ್ತು ಹರೀಶಣ್ಣ ಬಂದು ಮ್ಯಾಟ್ ಮಾತ್ರ ಕೊಡಲ್ಲ, ಸಂಘದ ಮ್ಯಾಟು ಪ್ರತಿ ಸಂಘಕ್ಕೂ ಹೋಯ್ತದೆ. ಇದು ಅರಿವಿಲ್ದೇ ಮಾತಾಡೋರ ಹತ್ರ ನಾನು ಮಾತಾಡೋಕ್ಕಾಗಲ್ಲ. ಫಸ್ಟು ತಿಳ್ಕೋಬೇಕು, ರಾಜಕಾರಣ ಅಲ್ಲ ಇದು. ಇದು ನಾನು ಎಚ್ ಕ್ರಾಸು, ನಾನು ಅಲ್ಲೇ ಸತ್ಯಮಚಳ್ಳಿ ಕ್ರಾಸಲ್ಲಿ, ರಂಗನಾಥಪುರ ಹತ್ತಳ್ಳಿ ಕ್ರಾಸಲ್ಲಿ ಅಧ್ಯಕ್ಷರಾಗಿದ್ದೀನಿ. ನನ್ನ ಸಂಘಕ್ಕೆ ಬ್ಯಾಟ್ ತಗೊಂಡಿಲ್ಲ, ಒಂದೇ ಒಂದು 4 ಮಿಷಿನ್ ತಗೊಂಡಿಲ್ಲ. ಬೇಕಾದ್ರೆ ದಾಖಲಾತಿ ಇದು, ಸುಮ್ಮನೆ ಏನು ಹೇಳೋದಲ್ಲ. ಬೇಕಾದ್ರೆ ನನಗೂ 8 ಮಿಷಿನ್ ಅವಶ್ಯಕತೆ ಇದೆ, ಅಲ್ಲಿ ಇಲ್ವಲ್ಲ ಕೊಡೋಕ್ಕೆ. ಸುಮ್ಮನೆ ಯಾರೋ ಹೇಳಿದ್ರು. ಎಲ್ಲ ಅನುದಾನಗಳು ನೀವು ನಿಮ್ಮ ಅನುದಾನಗಳು ಏನಾದ್ರು ಬಂದಾಗ ಪೂರ್ತಿ ಎಲ್ಲರ ಮನೆ ಮಂಟಪ ಹಚ್ಕೊಂಡ್ಬಂದಿದ್ದೀರಾ. ಯಾವ್ದು ಬರುತ್ತೆ ಅದನ್ನು ನೀವು ಅಂತತ್ವ ಕೊಡೋ ಅಂಥದ್ದು. ನಾವು ಎಲ್ಲರೂ 90 ಭಾಗ ಸುಧಾರಣೆ ಮಾಡಿ ಶ್ರೀರಾಮಪಟ್ಟಣದಲ್ಲಿ ಉಳಿದ್ರು ಕೊಟ್ಟಿದ್ದೀವಿ, ತಾಲೂಕಲ್ಲಿ ಎಲ್ಲಿ ಉಳಿದ್ರು ಕೊಡ್ತೀವಿ. ನನ್ನನ್ನು ಕೇಳೋದೇ ಇಲ್ಲ ಅಂದಾಗ ಅನುದಾನ ಯಾಕೆ ಕೊಡಬೇಕು? ಅವ್ರ ಅವಶ್ಯಕತೆ ಇಲ್ಲಪ್ಪ, ಕೇಳೋದಿಲ್ಲ ಅಂದಾಗ ಅದೇನು 20,000 ರೂಪಾಯಿ ಹಾಲು ಕರೆ ಮಿಷನಲ್ಲಿ ತಗೋತಾರೆ ಬಿಡು, ಸುಮ್ಮನಿರ್ತೀವಿ. ಇವೆಲ್ಲ ಸುಮ್ಮನೆ ಇದನ್ನ ಜನಗಳಿಗೇನೋ ಕೆಟ್ಟ ಸಂದೇಶದ ಥರ ಮೀಡಿಯಾ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಕೊಂಡು ಬಿಡೋದು ಒಳ್ಳೆ ನಡವಳಿಕೆ ಅಲ್ಲ. ಅನುದಾನಗಳ ಬಗ್ಗೆ ನೀವು 2 ಬಾರಿ TP ಆಗಿದ್ದವ್ರು ಮಾತಾಡ್ಬೇಕಾದ್ರೆ ಸಭ್ಯತೆಯನ್ನು ಮಾತಾಡಿ. ನಾನು 3 ಬಾರಿ ಮನ್ಮೂಲಾಗಿದ್ದೀನಿ, 3 ಬಾರಿನೂ ಮಾಡಿರೋದು ನಾನು ಅಚ್ಚುಕಟ್ಟಾದ ಕೆಲಸಕ್ಕೆ 3ನೇ ಬಾರಿ ಆಯ್ಕೆ ಮಾಡೋರೆ, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಅದಾದಮೇಲೆ ಈ ತಾಲೂಕಲ್ಲೇನೋ ಕೆಲಸ ಮಾಡ್ತಾ ಇರೋ ರೀತಿ ವಿಚಾರದಲ್ಲಿ ಪದೇ ಪದೇ ಮಾತಾಡ್ತಾ ಇದ್ದೀನಿ. ನಾನು DCC ಬ್ಯಾಂಕಲ್ಲಿ ಸತ್ಯ, ನಾನು ಕುಮಾರಣ್ಣಗೂ ಹೇಳ್ಬಿಟ್ಟೆ, ಸುರೇಶ್ ಗೌಡ್ರು ಫೋನ್ ಬಂದಾಗ ಮಾತಾಡಿ ಹೇಳಿದ್ಮೇಲೆ, ಅಣ್ಣ ಈ ಥರ ಅಭ್ಯರ್ಥಿ ಅವರ ಕ್ಯಾಂಡಿಡೇಟು, ನಾನು ಈ ಥರ ಆಗೈತೆ ಅಣ್ಣ, ಮನ್ಮೂಲ ಚುನಾವಣೆಯಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ರು, ಅದು ಮಾತು ಕೊಟ್ಟಂಗೆ ನಡ್ಕೊತಾ ಇದ್ದೀವಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಏನೂ ಮಾತಾಡಿ ನಮಗೇನು ಹೇಳಿಲ್ಲ. ನಾವು ಮಾಡಿದ್ದು ಓಪನ್ ಆಗಿ ಹೇಳಿದ್ದೀನಿ. ಕೌಂಟಿಗೆ ಹೋಗಿದ್ದ ವಿಚಾರ, ನಾನು ಒಳಗಡೆ ಓಟ್ ಹಾಕಿದ್ದು ನನಗೆ ಸಮಾಧಾನ ಆಗಬೇಕಾಗಿತ್ತು, ನಾನು ನೋಡಬೇಕು ಅನ್ನೋ ಆಸೆ. ಕೌಂಟಿಗೆ ಹೋಗ್ಬೇಕಾದ್ರೆ ನಮಗೆ ಕೊಡೋ ಅಂತ ನಾವು ಯಾವುದೇ ಚುನಾವಣೆ ಜಡ್ಪಿ ಆಗಲಿ TP ಆಗಲಿ MLA ಆಗಲಿ ಲಿಮಿಟೆಡ್ ಪಾಸ್ ಕೊಡ್ತಾರೆ. ಹೆಚ್ಚುವರಿ ಪಾಸ್ ಹುಡುಗರೆಲ್ಲ ಬೇರೆ ಪಕ್ಷದಲ್ಲಿ ನಿಂತಿದ್ದವ್ರದೆಲ್ಲ ಯಾಕೆ ಇಸ್ಕೊಂಡು ಹೋಗಿದ್ರಿ ನೀವು? ನಮಗೆ ಇಸ್ಕೊಟ್ಟಿದ್ರಲ್ಲ ಬೇರೆ ಪಕ್ಷ ಪಾಸ. ಯಾವತ್ತು ಮಾತಾಡ್ಬೇಕಾದ್ರೆ ಪಾಸ್ ಯಾವುದು ಐತಿ ಇರೋದಲ್ಲ. ನಾನು ಚುನಾವಣೆ ಮಾಡಿದ್ದು ಅವ್ರಿಗೆ ಅಂದಮೇಲೆ ನಾನು ಹೋಗಿದ್ದೇನು. ಅಂಬರೀಷ್ ಅವರು 14ರಲ್ಲಿ ನನ್ನ ಜೊತೆ ಮನ್ಮೂಲ್ ಡೈರೆಕ್ಟರ್ ಆಗಿದ್ರು, 19ರಲ್ಲಿ ವಿರೋಧ ಆದಾಗ ವಿರೋಧನೆ ಮಾಡಿದ್ದೀನಿ ಅಂತ ಮತ್ತೆ ಮಾತಾಡಿದಾಗ ನಡ್ಕೊಂಡೋಯ್ತದೆ. ರಾಜಕಾರಣದಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗ ಯಾರು ಶತ್ರುಗಳಲ್ಲ ಅಂತ ಹೋಗೋಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನಮ್ಮನ್ನು ಪದೇ ನನಗೆ ಡೈರೆಕ್ಷನ್ ಕೊಟ್ಟವ್ರೆ ಅಂತ ಹೇಳೋದಾದ್ರೆ, ಕುಮಾರಣ್ಣ ಕೇಳಿ, ನಿಖಿಲಣ್ಣ ಕೇಳಿ, ತಾವು ಓಪನ್ ಆಗಿ ನಮ್ಮನ್ನು ಕರ್ಸೋದೇ ಬೇಡಿ. ನೀವು ಅಲ್ಲಿಂದ ಹೇಳಿಸ್ಬಿಟ್ರೆ ಅಧ್ಯಕ್ಷರೇ, ಅದಕ್ಕೆ ನಾವು ಭಾರಿ ಆಯ್ತೀವಿ. ನಾವು ಹೋಗಿ ಮಾತಾಡ್ಕೋತೀವಿ. ನಮ್ಗೆ ಹೇಳಿರೋದನ್ನೆಲ್ಲ ನಾವು ಹೇಳಿದ್ದೀವಿ. ಏನೇನು ಹೇಳೋರೆ ಅಂತ ಹೇಳೋಕ್ಕಾಗಲ್ಲ. 2 ವರ್ಷ ಗೌರವಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನಿಮ್ಗೆಲ್ಲ ಒಳ್ಳೇದಾಯ್ತದೆ ಅಂತ ಹೇಳೋರೆ. ಹಿಂದೆ ಎಲ್ಲ ಹಂಗಾರೆ ಯಾವುದೇ ಬಣ ಇಲ್ಲದೆ ಒಂದೇ ಬಣವಾಗಿ ಒಂದೇ ಇವರಾಗಿ ಒಬ್ಬೇ ಅಭ್ಯರ್ಥಿ ಅಂತ ಹೇಳಿ ಇದು ಸರ್ವಾಧಿಕಾರದಲ್ಲ. ಪಕ್ಷ ಕಾರ್ಯಕರ್ತರು ಪಕ್ಷ ಪ್ರತಿಯೊಬ್ಬರು ನಾಳೆ ನಾನು ಆಸೆ ಹುಡ್ತದೆ. ಒಬ್ಬ ತಾಲೂಕ್ ಪಂಚಾಯತಿ, ಒಬ್ಬ ಜಿಲ್ಲಾ ಪಂಚಾಯತಿ 3 ಬಾರಿ ಗೆದ್ದವ್ರೆ ಜಾನಕಿರಮ್ಮಣ್ಣ. ಅವರು ನಾಳೆ ದಿವಸ MLA ನಿಂತ್ಕೊತೀನಿ. ಅವ್ರ ಭಾವನು ಅಲ್ಲಿ ಸ್ವಂತ ಅಕ್ಕನ ಗಂಡ MLC ಆಗಿದ್ರು, ಎಲ್ಲ ಆಗಿದ್ರು ಅಲ್ಲಿ ಹಾಸನದಲ್ಲಿ. ಅವ್ರುಗಳದ್ದು ಇರ್ತದೆ ಆಸೆ ಅನ್ನೋದು ಯಾರಿಗಿರೋದಿಲ್ಲ. ಓಡಾಡ್ತಾ ಇರ್ತೀವಿ. ಅವಕಾಶ ಸಿಕ್ತವ್ರು ಯಾರೋ ಒಬ್ರು ಗೆಲ್ತಾರೆ, ಅದರಲ್ಲಿ ಯಾರು ಆಯ್ತಾರೆ ಅನ್ನೋದು ಇಂಪಾರ್ಟೆಂಟು. ಯಾರು ಒಬ್ರು ನಾವು ಮುಂದೋಯ್ತೀವಿ ಅಂತ ಹೇಳ್ತೀವಿ, ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ. ಸಂಸ್ಕೃತಿ ಒಳ್ಳೇದಲ್ಲ ಇದು. ಇದೆಲ್ಲ ಕುಮಾರಣ್ಣನ ಹತ್ರ ನಿಖಿಲಣ್ಣ ಹತ್ರ ವಿಚಾರ ಐತೆ, ಎಲ್ಲ ತಿಳ್ಕೊತಾವ್ರೆ. ತಾಲೂಕಲ್ಲಿ ತಿಳ್ಕೊಳ್ಳದೇ ಇರೋಷ್ಟು ರಾಜ್ಯ ಆಳ್ದವರು, ದೇವೇಗೌಡರು ದೇಶ ಆಳ್ದವರು, ನಿಖಿಲಣ್ಣ ಆ ಮನೆ ಒಳಗೆ ಬೆಳೆದವರು, ಸಂಪೂರ್ಣ ತಿಳುವಳಿಕೆ ಅವ್ರಿಗೈತೆ. ನಾವು ಬಿಡಿಸಿ ಹೇಳ್ಬೇಕಾಗಿಲ್ಲ. ನಾಗೇಶಣ್ಣ ಪ್ರತಿ ಕಾರ್ಯಕ್ರಮಕ್ಕೂ ಒಂದೇ ಒಂದು ಕಾರ್ಯಕ್ರಮಕ್ಕೆ ನಾಗೇಶಣ್ಣ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ.
ನಾಗೇಶ್ ಅಣ್ಣ ನೀವೆಲ್ಲ JDS ಬರೋ ಮುಂಚೆ JDS ಹುಟ್ಟಾಲಿಂದ JDS ಒಳಗಿರೋ ಅಂಥವ್ರು ನಾಗೇಶ್ ಅಣ್ಣ ಕೂತವ್ರು ಅವ್ರೊಬ್ಬರೇ. ಕೃಷ್ಣಪ್ಪ ಅವ್ರ ಜೊತೆಲಿ ಒಡನಾಟದಲ್ಲಿ ಬೆಳೆದವರು ನಂಜುಡೇಗೌಡರು ಕೂತವ್ರು. ಇವ್ರು ಬಂದಿರೋದು ಓಟ್ಗೋಸ್ಕರ, ಸೊಸೈಟಿ ಅಲ್ಲ. ಈ ಸೊಸೈಟಿ ಚುನಾವಣೆ ವಿಚಾರ ಬಂದಾಗ ಸೊಸೈಟಿಯವ್ರು ಮಾತಾಡ್ಕೊತಿದ್ರು. ಹೊರಗಡೆ ಅಂತ ಕರೆಸ್ಕೊಂಡು ನೀನು ಯಾವ ಪಕ್ಷ ಹಿಡ್ತಿದ್ದಿ, ನೀನು ಯಾವ ಪಂಚಾಯತ್ ಹಿಡ್ದರಿ. ಮೊನ್ನೆ ಈ ಭಾಗದಲ್ಲಿ ಒಂದು ವರ್ಷದ ಹಿಂದೆ ಉಪಾಧ್ಯಕ್ಷ ಚುನಾವಣೆ ನಡೆದಾಗ ನಮ್ಮ ರಾಜಣ್ಣ ಇಲ್ಲೇ ಕೂತಾನೆ, ಉಪಾಧ್ಯಕ್ಷರಾಗಿರೋರು ಹಿಂದ್ಗಡೆ ಚಿಕ್ಕನಹಳ್ಳಿ ರಾಜಣ್ಣ. ಅವನನ್ನು ಉಪಾಧ್ಯಕ್ಷರು ಮಾಡ್ಬೇಕಾದ್ರೆ ನಾನು ಇದೇ ವಿಶ್ವನಾಥಣ್ಣ ಇಲ್ಲಿರೋ ಕೂತಿರೋ ಎಲ್ಲ ಮುಖಂಡರು ಸೇರಿಕೊಂಡು ಮಾತುಕತೆ ಆಡಿ ಅವನು ಉಪಾಧ್ಯಕ್ಷರು ಮಾಡಿ ತೋರಿಸಿದ್ದೀವಿ. ಓಟ್ ಹಾಕಿರೋ ಪುರುಷಣ್ಣನು ಇಲ್ಲೇ ಕೂತು ಹೆಂಗೆ ಉಪಾಧ್ಯಕ್ಷರು ಪಂಚಾಯತಿ ಅದು ಹಿಡಿತೇನೆ ಆಯ್ತಾ? ಒಡಂಬಡಿಕೆ ಪ್ರಕಾರ, ಮಾತುಕತೆ ಪ್ರಕಾರ ಏನು ಮಾತುಕತೆ ಚೆಕ್ ಕೊಡೋದಿತ್ತು ಅದೆಲ್ಲ ವಾಪಸ್ ಕೊಟ್ಟು ನಡ್ಕೊಂಡ ಮೇಲೆ ನಾವು ಹೊಡ್ರು ರಾಜೀನಾಮೆ ಕೊಡಿಸಿದ್ದೀವಿ. ಅಧಿಕಾರ ದಾಯಿಗಳಲ್ಲ ನಾವು. ನೀವು ವಾಪಸ್ ಅದೇ ಪುರುಷನಿಗೆ 6 ತಿಂಗಳು ಮಾತಾಡಿದ 5 ತಿಂಗಳು 6 ತಿಂಗಳು ಕೊಡಿ ಅಂತೇಳಿ ಎಲ್ಲಿ ಕೊಟ್ಟರೆ ಕೊಡಿಸ್ತಿಲ್ಲ. ಬೇಡ ಬುಟ್ಟ ಹಾಕೊಂಡು ಕೇಳೋಕ್ಕೆ ಬರಲಿಲ್ಲ. ನಾವು ಮಾತಿನ ಪ್ರಕಾರ ನೀವು ನಡೀಲಿಲ್ಲ. ಫಸ್ಟ್ ಇವೆಲ್ಲ ತಿಳ್ಕೊಳ್ಳಿ. ಯಾರೋ ಬಂದು ನಾನು ಇನ್ನೊಬ್ಬ ಯಾರೋ ಮಾತಾಡೋರೆ ಅವರು ನಾವು ಲೀಡ್ರು ಅಂತ ಕನ್ಸಿಡರ್ ಮಾಡಿಲ್ಲ. ನಾವು ವೈಯಕ್ತಿಕ ಯಾರ ಮೇಲೂ ಜಗಳ ಆಡ್ಬೇಕಾದ್ರೆ ರಾಜಕಾರಣ ಮಾಡ್ಬೇಕಾಗಿಲ್ಲ. ಅದಕ್ಕೆ ಆದಂಥ ಜಾಗಗಳಿರ್ತದೆ. ರಾಜಕಾರಣ ಬಿಟ್ರೆ ಬೇರೆ ಥರ ಹೋಯ್ತದೆ. ರಾಜಕಾರಣ ಮಾಡಬೇಕು ಅಂತ ಬರ್ತೀವಿ, ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತೀವಿ. ಜನಗಳ ಹತ್ರ ಹೋಗಿ ಮತದಾರರ ಹತ್ರ ನಮ್ಮ ಕಷ್ಟ ಸುಖ ಮಾತಾಡ್ಕೊತೀವಿ. ಅಷ್ಟು ಬಿಟ್ಟರೆ ನೀವು ಚುನಾವಣೆ ಅಭ್ಯರ್ಥಿಗಳಾಗಿ ನಿಮ್ಮ ಕೆಲಸ ಮಾಡಿ. ನಾವು JDS ಅಲ್ಲೇ ಇರೋದು. ನಮ್ಮನ್ನ ಬಂಡಾಯ ಅಂತ ನೀವು ಪದೇ ಪದೇ ಹೇಳ್ತೀವಿ. ನಾವು ಬಂಡಾಯ ಅನ್ನೋದಾದ್ರೆ ಕುಮಾರಣ್ಣ ಅಲೌನ್ಸ್ ಮಾಡಿದಾಗ ನೀವ್ಯಾರು? ಕುಮಾರಣ್ಣ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರು ಅಲೌನ್ಸ್ ಮಾಡಿದ್ದು ನಮ್ಮನ್ನ. ಹಂಗಾರೆ ನೀವೇ ಅಭ್ಯರ್ಥಿ ಅವ್ರು ನಿಂತಿದ್ದು. ಬಂಡಾಯ ಅಂತ ಹೇಳಲಿಲ್ಲ ಅವತ್ತು. ಅದು ಅರ್ಥ ಮಾಡ್ಕೊಳ್ಳಿ. ನಾವು ನಿಂತಿರೋರು, ಇಲ್ಲಿ ನಿಂತಿರೋರು ಅಶೋಕ್ನು, ಅಲ್ಲಿ ಒಂದು ಕಡೆ ನಮ್ಮ ಅಭ್ಯರ್ಥಿಗಳು ಅಶೋಕ್, ನಮ್ಮ ಅವತ್ತು MLA ಚುನಾವಣೆ ಪಾರ್ಟಿ ಕಾಂಗ್ರೆಸ್ ಬಿಟ್ಟು ಸೇರ್ಪಡೆಯಾಗಿ ಓಟ್ ಹಾಕಿರೋರು. ಹಿಂದೆ ಮೆಂಬರ್ ಆಗಿದ್ದಂಥ ರವಿ JDS ಬಂದು ಓಟ್ ಹಾಕಿರೋರು. ನಮ್ಮ 2A ಕ್ಯಾಂಡಿಡೇಟ್ ಮತ್ತು SC ಕ್ಯಾಂಡಿಡೇಟ್ ಇವರೆಲ್ಲ ನಮ್ಮ ಹಾಕ್ತಿರೋ ಓಟ್ ಹಾಕಿರೋರೆ. ಜೊತೆಗೆ ಪಟೇಲ್ರು, ನಾರಾಯಣಗೌಡರಿಗೆ ಓಟ್ ಹಾಕಿರೋರು ಇವತ್ತು ಮೈತ್ರಿ ಧರ್ಮ ಜೊತೆಲವರೇ. ನಾಗೇಶ್ ಅಣ್ಣ ನಮ್ಮ ಭಾಗದ ಜಿಲ್ಲಾ ನಾಯಕರಾಗಿ ಇಲ್ಲಿ ಬಂದು ಕೂತಾರೆ ಅಭ್ಯರ್ಥಿಗಳಾಗಿ. ನಂಜುಡೇಗೌಡರು ನಮ್ಮ ಹಿರಿಕರು, ಅವ್ರ ಮಾರ್ಗದರ್ಶನ ತಗೊಂಡಿದ್ದೀವಿ. ಬಂದು ನಾನು ಬಂದು ಹೇಳ್ತೀನಪ್ಪ ಮುಂದೆ ಕೂತಾರೆ. ನಮ್ಮ ಜಾನಕಿರಾಮಣ್ಣವರು ಈ ತಾಲೂಕಿನಲ್ಲಿ ಅವ್ರದ್ದು ಕೊಡುಗೆ ಐತೆ, ಅವ್ರದ್ದು ಕೆಲಸ ಇದೆ, ಇಲ್ಲಿ ಎಲ್ಲ ಮಾಡಿರೋ ಗೊತ್ತು. ಅವರು ಬಂದು ಕೂತವ್ರೆ. ಈ ಹೋಬಳಿಯವರು ಯಾವುದೇ ರಾಜಕೀಯವಾಗಲ್ಲ. ಈ ಹೋಬಳಿ ಮತ್ತು ಹಿಂದೆಲ್ಲ ಈ ಭಾಗಕ್ಕೆ ಬಂದು ಕ್ಯಾಂಡಿಡೇಟ್ ಹಾಕಿದ್ದವರು, ಚುನಾವಣೆ ಮಾಡಿರೋರು. ಅದಾದ್ಮೇಲೆ ವಿಶ್ವನಾಥ್ ಲೀಡರ್ಶಿಪ್ಪಲ್ಲಿ ಹೋಗಿದ್ದು. ಅದೊಂದು ತಾಲೂಕ್ ಪಂಚಾಯತಿ ವಿಚಾರ ನೀವೇ ಹೇಳ್ತೀರಿ. ನಾವು ಖಂಡಿತ ನಾವು ಈ ಡೆಲಿಕೇಟ್ ಬರೆಸ್ದಾಗ ನೀವು ಯಾರು ಕೇಳಿದ್ರ? ನಾವು ಬರ್ಸ್ಕೊಂಡಿದ್ದ ಉದ್ದೇಶನೇ ಅದು. ಡೆಲಿಕೇಟ್ ಬರಿಬೇಕಾದ್ರೆ ನಾವು ತಂತ್ರಗಾರಿಕೆ ರಾಜಕಾರಣ ಎಲ್ಲ ತಾವು ಮಾಡ್ತೀರಿ. ನೀವೇ ಹೇಳ್ತೀರಿ ನಾವು ಕಾಂಗ್ರೆಸ್ನವ್ರ ತಕ್ಕ ಹೋಗಿ ಓಟ್ ಹಾಕಿಸ್ಕೊಳ್ದೇ ಇದ್ರೆ ನಮ್ಮ ಅಭ್ಯರ್ಥಿ 2 ಸೋಲ್ತಿದ್ದು ಅಂತ ನೀವು ಕೇಳಿದಿರಿ. ಅಂದಮೇಲೆ ನಾವು ಅವರು ನಿಲ್ಲಿಸಿ ಗೆಲ್ಸೋ ಪ್ರಯತ್ನ ಮಾಡ್ದು 15 ಮತ ತಗೊಂಡು ನೀವೇನು ಹೇಳ್ತೀರಿ 2 ಓಟ ಕಿತ್ಕೊಳ್ಳದೆ ಇದ್ದಿದ್ರೆ ವಿಶ್ವನಾಥ್ ಅಣ್ಣ ಇವತ್ತು TFS ಮೆಂಬರ್ ಆಗಿ ಅಲ್ಲಿ ಕೂತಿರೋರು. ಇದವರೆಗೂ ನಿಮ್ಗಿರಲಿ. ನಾವು ಈ ಸೊಸೈಟಿ ವಿಚಾರದ ಮುಂದಾಳತ್ವ ಅವ್ರು ತಗೊಂಡಿದ್ದೀವಿ. ಅದಾದ್ಮೇಲೆ ಮಾಜಿ ಮಂತ್ರಿ ಡೈರೆಕ್ಟರ್ ಆಗಿ ಈ ಭಾಗದಲ್ಲಿ ಡೈರಿ ಚುನಾವಣೆಯಲ್ಲಿ ನಿಮ್ಮ ಪರ ನಿಂತಿದ್ದಂಥವ್ರು ಅವ್ರಿಗೆ ಏನೇನು ತೊಂದರೆ ಕೊಟ್ಟಿದ್ದೀರಿ ನಿಮಗೆ ಬಂದು ಯಾಕೆ ನಮ್ಮ ಜೊತೆ ಬಂದು ಈ ಸೊಸೈಟಿ ಚುನಾವಣೆ ಯಾಕೆ ನಿಂತವ್ರೇನು ನೀವು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಾರಾಯಣ ಇವರೊಬ್ಬರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾವು ತಗೊಂಡಿರೋದು ಯಾಕೆಂದರೆ ಇವನು ಯಾವತ್ತೂ ಕಾಂಗ್ರೆಸ್ನವ್ರು ನಡ್ಕೊಂಡಿಲ್ಲ. ಇಲ್ಲಿ ಎಲ್ಲರ ಜೊತೆ ಪಕ್ಷಾತೀತ ಬೆರೀತಾನೆ. ದಾಳದವರು ಕಾಂಗ್ರೆಸ್ ಅವ್ರು ಅಂಗಡಿ ಇಟ್ಕೊಂಡು ಊರಲ್ಲಾಗ್ಬೋದು ಹಳ್ಳಿಲಾಗ್ಬೋದು ಎಲ್ಲರ ಜೊತೆನೂ ಈಗ ಆ ಕಡೆ ಇರೋ ಅಭ್ಯರ್ಥಿಗಳ ಜೊತೆ ಮಾತಾಡ್ತಾರೆ. ಆ ಥರ ಕ್ಯಾರೆಕ್ಟರ್ ಹುಡುಗ ಅಂತೇಳಿ ಅವನ್ನ ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ವಿ. ಅದ್ಬಿಟ್ರೆ ನಮ್ಮ ಕುಮಾರಣ್ಣ, ಅದಾದಮೇಲೆ ನಮ್ಮ ಜಯರಾಮ್ ಅವರು ಸ್ಯಾರಳ್ಳಿಯಿಂದ ಇವರೆಲ್ಲರೂ ನಮ್ಮ ಅಭ್ಯರ್ಥಿಗಳು. ಜಯರಾಮಣ್ಣ ಮೂಲ JDS, ಕುಮಾರಣ್ಣ JDS. ಇಲ್ಲಿ ಕಾಂಗ್ರೆಸ್ಸಿಂದ ಅಧಿಕೃತ ಹೊಂದಬೇಕು ಅಂದರೆ ಸಹಕಾರ ಸಂಘ ತತ್ವ ಬಿಟ್ಟು ಬರೀ ರಾಜಕಾರಣ ಮಾಡ್ತಾವ್ರೆ ಅನ್ಬಾರ್ದು ಅಂತ ಅವ್ರಿಗೂ ಒಂದು ಸೀಟನ್ನು ನಾವು ಕೊಟ್ಕೊಂಡು ಇದು ಹೋದ ಸತಿ ಅಶೋಕ ಒಂದೇ ಸೀಟ್ ಕೊಟ್ಟಿದ್ದು. ನೀವು ಜ್ಞಾಪಕ ಇರಲಿ ಮೋಹನ್, ನೀವು ಕೊಟ್ಟಿದ್ದು ಒಂದೇ ಸೀಟು. ನಾನು ಮಾತಾಡಿರೋ ಬೈಟಲ್ಲಿ ನಿಮ್ಮ ಹೆಸರಾಗಲಿ ಯಾರ ಹೆಸರಾಗಲಿ ಹೇಳಿದ್ರೆ ಹೇಳಿ, ಯಾರ ಹೆಸರು ಪ್ರಸ್ತಾಪ ಮಾಡಿಲ್ಲ, ಏಕವಚನದಲ್ಲಿ ಮಾತಾಡಿಲ್ಲ. ಯಾರ್ದೋ ಒಬ್ರು ಮನೆ ಹತ್ರ ನಾನು ಬಂದು ಪಕ್ಷ ಇಲ್ಲ, ಇದು ದೇವೇಗೌಡರು ಕುಮಾರಣ್ಣ ನಿಖಿಲಣ್ಣ ಪಕ್ಷ, ಅಲ್ಲಿ ಕಾರ್ಯಕ್ರಮದ ಒಂದು ಸಭೆ ಮಾಡಿದ್ರೆ ಬರ್ತೀವಿ, ಅಲ್ಲೆಲ್ಲೋ ಬರೋಕ್ಕಾಗಲ್ಲ ಅಂತ ಹೇಳಿದಿನ ಹೊರತು ಅದು ಯಾರು ನಿಮ್ಮನ್ನ ಹೇಳಿದ್ದ? ನಾನು ಹಗುರವಾಗಿ ಮಾತಾಡೋದು ತುಂಬ ಚೆನ್ನಾಗಿ ಬರ್ತದೆ, ಮಾತಾಡೋದು ಬೇಡ. ಪಕ್ಷದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಮುಂದೆ ಕುಮಾರಣ್ಣ ಡೈರೆಕ್ಷನ್ ನಾವು ಕೆಲಸ ಮಾಡಕ್ಕೆ ಕೂತಿದ್ದೀವಿ. ಯಾರನ್ನ ಅವ್ರು ಸೂಚಿಸ್ತಾರೆ NDAದಲ್ಲಿ ನಾರಾಯಣಗೌಡರು ಅವರು ಅಭ್ಯರ್ಥಿಯಾಗಿ ಅವರು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಕೊಡ್ತಾರೋ ನನಗೆ ಕೊಡ್ತಾರೋ ಇನ್ನೂ ಬೇಕಾದಷ್ಟು ಜನ ಅವರೇ. ಈ ಹೊಸ ಮುಖಗಳು ಬರೋಕ್ಕೆ ಆಸೆ ಪಡ್ತಾ ಇರ್ತದೆ ರಾಜಕಾರಣದಲ್ಲಿ. ಈಗಿರೋ ಶಾಸಕರಿಗೆ ಕೊಡ್ತಾರೋ ನಮಗೆ ಗೊತ್ತಿಲ್ಲ, ಅದು ಕುಮಾರಣ್ಣ ತೀರ್ಮಾನ. ಅವ್ರು ಕುಮಾರಣ್ಣ ಯಾರು B.Com ಕೊಡ್ತಾರೆ ಅವ್ರಿಗೆ ಪಕ್ಷದ ಕಾರ್ಯಕರ್ತರು ನಿಷ್ಠೆಯಿಂದ ದುಡಿತೀವಿ. ಅದು ಕುಮಾರಣ್ಣ ತೀರ್ಮಾನದಲ್ಲಿ ಅಲ್ಲಿ ಚರ್ಚೆ ಆಯ್ತದೆ.
ನಿಖಿಲ್ ಅಣ್ಣನ ಹತ್ರಕ್ಕೆ ಹೋಗಿ ಕುತ್ಕೊಂಡು ಮಾತಾಡ್ತೀವಿ. ದೇವೇಗೌಡರ ಮನೆಗೆ ಹೋಗಿ ತೀರ್ಮಾನ ಆಯ್ತದೆ. ಅಲ್ಲಿವರೆಗೂ ನಾವು ಯಾವುದೇ ಥರ ದುಡ್ಡು ನಿರ್ಧಾರ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಉಮಾಣ ನಿಖಿಲ್ ಅಣ್ಣ ಅಂತ ಮಾತಾಡಿದ್ದೀವಿ, ದೇವೇಗೌಡರ ಮನೇಲಿ ಚರ್ಚಿಸಿ ಬಂದಿದ್ದೀವಿ. ಎಲ್ಲರ ಹತ್ರ ಚರ್ಚೆ ಆದಮೇಲೆ ನಾವು ಪ್ರಾಮಾಣಿಕವಾಗಿ ಈ ಸೊಸೈಟಿನ ಪಕ್ಷಾತೀತವಾಗಿ ಮತ್ತೆ ನಮ್ಮ JDS ಮತ್ತು ಮೈತ್ರಿ ನಾರಾಯಣಗೌಡರ ಪರವಾಗಿ ನಮ್ಮ ಪಟೇಲ್ರು ಬಂದಿರೋ ನಿಜಾನ ಇಲ್ವ ಪಟೇಲ್ರೆ ಫೋನ್ ಮಾಡಿರೋದು? ನಾವು ಅದೇ ನಾವು ಯಾರು ಏನು ಹೇಳಿದ್ರು ನಮ್ದು ಅದೇ ಪಕ್ಷ. ಗೌಡ್ರು ಇರೋದಂತ ಎಲ್ಲೂ ಹೋಗಲ್ಲ. ನಾವು ಗೌಡ್ರು ಯಾರ ಪರವಾಗಿ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಹೇಳೋರೆ? ಮೈತ್ರಿ ಪರವಾಗಿ ಸಪೋರ್ಟ್ ಮಾಡೋಕ್ಕೆ. ಮೈತ್ರಿಯಲ್ಲಿ ಯಾರು ಈಗ ನಾವು ಒಂದು ಬಡ ಇದ್ದೀವಿ, ಅವ್ರು ಒಂದು ಬಡ ಇದ್ದೀವಿ. ನೀವು ಕಳಿಸಿರೋದು ನಮ್ಮ ಪಡ ಕಡಕ ನಮ್ಮ ಹಿರಿಯವ್ರ ಜೊತೆ ಹೋಗಿ ಅಂತ ಹೇಳೋರೆ, ಅವ್ರ ಜೊತೆನೇ ಇರೋದು ನಾವು. ಸರಿಯಾ? ಇವರೇ ನಮ್ಮೂರಲ್ಲಿ ನಮ್ಮ ಪಟೇಲ್ರು ನಾರಾಯಣಗೌಡ್ರಿಗೆ ಬಲಗೈ ಬಂಟ್ರು. ಇವ್ರು ಯಡಿಯೂರಪ್ಪನವ್ರು ಬರಲಾಗಿ ಇವತ್ತು ರಾಜ್ಯದ ಇದು ತಮ್ಮ ತಾಲೂಕು ಅಧ್ಯಕ್ಷರು ಬರಬೇಕಾಗಿತ್ತು. ನಿಮಗೆ ಬೈಟ್ ಕೊಡ್ತಾರಂತೆ, ಬೈಟ್ ಮಾಡಿ ಅಲ್ಲಿ ಕಳಿಸ್ಕೊಡ್ತಾರಂತೆ. ಅದು ತಲುಪ್ತದೆ ನಿಮ್ಮ ಹತ್ರ. ಅದು ನೀವು ಅದನ್ನು ತಗೊಂಡು ಜೊತೆಲಿ ಅಟ್ಯಾಚ್ ಮಾಡಿ ಕೊಡ್ಬೋದು ಅಂತೇಳಿ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇದು ಭಾಷಣ ಆಗೋದು ಬೇಡ. ಅವ್ರು ಏನೇ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕೈತೆ ಅಂತ ತಿಳ್ಕೊತೀನಿ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಬಣದ ಕೆಲಸ ಮಾಡೋಕ್ಕೆ ಬಂದಿಲ್ಲ ನಾವು. ನಮ್ಮ ಜೊತೆಲಿರೋರಿಗೆ ಅಧಿಕಾರ ಕೊಡ್ಸೋಕ್ಕೆ ನಾವು ಶ್ರಮಿಸ್ಬೇಕು, ನಮ್ಮ ಕರ್ತವ್ಯ ಮಾಡ್ತಾ ಇದೀವಿ ಅಂತ ಹೇಳ್ತಾ, ನಮ್ಮ ಈ ಪಂಚಾಯಿತಿಯ ಬರೋವಂಥ ಎಲ್ಲ ಗ್ರಾಮಗಳಿಗೂ ಪ್ರತಿಯೊಬ್ಬರು ನಮ್ಗಳ ಹತ್ರ ಜೊತೆಲಿದ್ದೀರಿ, ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಅವ್ರಿಗೆಲ್ಲ ಆಭಾರಿಯಾಗಿರ್ತೀವಿ. ನೀವೆಲ್ಲ ಸಹಕಾರ ಕೊಡಿ. ಈ ಪಂಚಾಯಿತಿನ ಒಳ್ಳೆ ಸೊಸೈಟಿನ ನಡೆಸೋಂಥ ಮುಂದಾಳತ್ವ ವಿಶ್ವನಾಥನ ಮುಂದಾಳತ್ವದಲ್ಲಿ ತಗೊಂಡೋಗ್ತಾ ಇದ್ದೀವಿ. ಅವ್ರ ಜೊತೆಲಿ ಎಲ್ಲ ಕೈ ಜೋಡಿಸಿ ನಿಮ್ಮಗಳ ಮುಖಾಂತರ ಪತ್ರಿಕಾ ಎಲ್ಲರೂ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು.